ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಹಲಸಿನಕಾಯಿ ಮತ್ತು ಬಾಳೆಕಾಯಿ ಹಪ್ಪಳಕ್ಕೆ ಹಾಕುವಂಥ ಒಂದು ಮಸಾಲ ಪುಡಿಯನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 4 ಚಮಚದಷ್ಟು ಧನಿಯಾ ಬೀಜವನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ. ಕೊತ್ತಂಬರಿ ಬೀಜವನ್ನು 4 ಚಮಚದಷ್ಟು ತಗೊತಾ ಇದ್ದೀನಿ. ಅದಾದ ನಂತರ ಜೀರಿಗೆ ಒಂದು 4 ಚಮಚ ಜೀರಿಗೆ ಹಾಕಾದ ನಂತರ ಇದಕ್ಕೆ 1 ಚಮಚದಷ್ಟು ಓಂಕಾಳನ್ನು ಹಾಕ್ಕೊಳ್ಳೋಣ. ಓಂಕಾಳು ಹಾಕಿ ಆದ ನಂತರ ಇದಕ್ಕೆ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಸೂಜಿ ಮೆಣಸು ಅಂತ ಕೂಡ ಕರಿತೀವಿ. ಇದಿಲ್ಲ ಅಂತಂದರೆ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಅದಾದ ನಂತರ ಇಂಗನ್ನು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಇಂಗು ಹಾಕಾದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಹಪ್ಪಳ ಮಾಡುವಾಗ ಎಷ್ಟು ಉಪ್ಪು ಬೇಕು ಅದಕ್ಕೆ ನೋಡಿಕೊಂಡು ಬಳಸ್ಕೊಳ್ಳಿ. ನಾನಿಲ್ಲಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ಪೌಡರನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಹಲಸಿನಕಾಯಿ ಅಥವಾ ಬಾಳೆಕಾಯಿ ಹಪ್ಪಳ ಮಾಡುವಾಗ ನಿಮ್ಮ ಟೇಸ್ಟಿನ ಅನುಗುಣಕ್ಕೆ ಇದನ್ನು ಅದಕ್ಕೆ ಹಾಕಿ ಬಳಸ್ಕೊಂಡ್ರೆ ಆಯಿತು. ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.